ಮೊದಲೇ ಹೆಂಡತಿಯ ಮನೆಯವರಿಗೆ ಅವಳನ್ನ ಕೊಲೆ ಮಾಡ್ತೀನಿ ಅಂತ ಬೇರೆ ಹೇಳಿದ್ದ. ಅದೇ ರೀತಿ ಅವಳ ಹೆಣವನ್ನು ಉರುಳಿಸಿದವನು ಹೆಂಡತಿಗೆ ಹುಷಾರಿಲ್ಲ, ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಬನ್ನಿ ಅಂತ ಪಕ್ಕದ ಮನೆಯವರನ್ನ ಕರೆದಿದ್ದ. ಅವರ ಹತ್ರ ಕಾರಿತ್ತು, ಅದರಲ್ಲಿ ಉಮಾಳನ್ನ ಕರ್ಕೊಂಡು ಹೋದ್ರು. ಆದ್ರೆ ಜೊತೆಯಲ್ಲೇ ಇದ್ದ ಪತಿರಾಯ ಕಾರ್ ಡ್ರೈವ್ ಮಾಡ್ತಿದ್ದವರನ್ನೇ ಯಾಮಾರಿಸ್ಬಿಟ್ಟಿದ್ದ. ಈ ರಾಜು ಚೌರಾಶಿಯ ಇದೇ ತಿಂಗಳ 22ನೇ ತಾರೀಕು ಕುಡಿದು ಮನೆಗೆ ಬಂದಿದ್ದಾನೆ. ಯಥಾ ಪ್ರಕಾರ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗಿದೆ. ಕುಡಿದ ಕಿಕ್ಕಿನಲ್ಲೇ ತೇಲಾಡ್ತಾ ಇದ್ದವನು ಮನೆಯಲ್ಲೇ ಇದ್ದಂಥ ರಾಡ್ನಿಂದ ಹೆಂಡತಿಗೆ ಮನ ಬಂದಂತೆ ಚಚ್ಚಿದಾನೆ. ಅಷ್ಟಕ್ಕೆ ತೃಪ್ತಿಯಾಗದ ರಾಜು ಆಕೆಯ ಕತ್ತಿಗೆ ವೈರನ್ನು ಬಿಗಿದು ಉಸಿರುಗಟ್ಟಿಸಿದಾನೆ. ಇನ್ನೇನು ಅವಳು ಹೆಣವಾಗೋದು ಗ್ಯಾರಂಟಿ ಅನ್ನಿಸಿದಾಗ ಕಾರ್ನಲ್ಲಿ ಹಾಕ್ಕೊಂಡು ಖಾಸಗಿ ಆಸ್ಪತ್ರೆಯೊಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಉಮಾಳನ್ನ ನೋಡಿದಂಥ ಡಾಕ್ಟರು ಈಕೆ ಸತ್ತು ಹೋಗಿದ್ದಾಳೆ ಅಂದ ತಕ್ಷಣ ಇನ್ನು ತನ್ನ ಉಳಿಗಾಲ ಇಲ್ಲ ಅಂದ್ಕೊಂಡು ಕಾರ್ನವನ ಹತ್ರ ನಾನು ಹಣ ತರೋದನ್ನೇ ಮರ್ತಿದ್ದೀನಿ, ನೀನು ಇಲ್ಲೇ ಸೈಡ್ನಲ್ಲಿ ಕಾರನ್ನ ನಿಲ್ಸ್ಕೊಂಡು ಕಾಯ್ತಾ ಇರು, ಹಣ ತಗೊಂಡು ಬೇಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಪರಾರಿ ಆಗ್ಬಿಟ್ಟಿದ್ದಾನೆ. ಕಾರ್ನಲ್ಲಿ ಏನು ಮಾಡಿದ್ರು ಜೀವ ಹೋಗಿದೆಯಲ್ಲ ಮನೆಯಲ್ಲಿ, ಅದು ಏನು ಮಾಡಿದ್ದಾನೆ ಬಾಜು ಯಾರಿಗಾರೆ ತೊಗೊಂಡು ಒಬ್ಬನು ಅಂಕಲ್ ತೊಗೊಂಡು ಏನು ಮಾಡಿದ್ದಾನೆ ಇದು ಏನು ಅಂತ ದವಾಖಾನೆ ಚಿರಾಯು ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಈ ಗಾಡಿ ಮೇಲೆ ಹಾಕಿದ್ದಾರೆ ಬ್ಲಡ್ ಬಾಡಿನ, ಆದಮೇಲೆ ಅದು ಒಳಗಡೆ ತೊಗೊಂಡು ಹೋಗಿದ್ದಾರೆ. ಇವ್ರಿಗೆ ಏನಂದ್ರೆ ಅಂಕಲ್ ಸ್ವಲ್ಪ ಪಾರ್ಕಿಂಗ್ ಮಾಡಿ ಕಾರ್ ಅಂತಂದಿದ್ದಾರೆ. ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ, ಇವನೇನೋ ಹೋಗ್ಬಿಟ್ಟಿದ್ದಾನೆ. ಅವ್ನು ಪಾರ್ಕಿಂಗ್ ಮಾಡ್ತಾ ಇದ್ದಾನೆ, ಬೇರೆ ಯಾರು ಮನುಷ್ಯ ಅವ್ನು ಪಾರ್ಕಿಂಗ್ ಮಾಡ್ತಾ ಇದ್ದಾನೆ, ಇವ್ರು ಹೋಗ್ಬಿಟ್ಟಿದ್ದಾರೆ. ಈ ಕಡೆ ಡ್ರೈವರ್ ಸಹ ಹೆಂಡತಿಗೆ ಆಸ್ಪತ್ರೆ ಸೇರಿಸೋದಕ್ಕೆ ಹಣ ತರಕ್ಕೆ ಹೋದವನು ಬಂದೇ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದ. ಆದರೆ ಅವನೆಲ್ಲಿ ಬರ್ತಾನೆ ಹೇಳಿ, ಅವನಾಗ್ಲೇ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟಿದ್ದ. ಕಾದು ಸುಸ್ತಾದಂಥ ಡ್ರೈವರು ನೇರವಾಗಿ ಕಾರನ್ನು ತಗೊಂಡು ಬಂದು ನಿಲ್ಲಿಸಿದ್ದು ಅವನ ಮನೆ ಎದುರಿಗೆ. ಆಗ್ಲೇ ಅಲ್ಲಿನ ಜನಕ್ಕೆ ಗೊತ್ತಾಗಿದ್ದು ಉಮಾ ಮರ್ಡರ್ ಆಗಿದ್ದಾಳೆ ಅನ್ನುವಂಥದ್ದು. ತಕ್ಷಣ ಚೌಕಿ ಬಜಾರ್ ಪೊಲೀಸ್ ಠಾಣೆಗೆ ವಿಷಯವನ್ನ ಮುಟ್ಟಿಸಿದ್ದಾರೆ. ಪೊಲೀಸರು ಕೂಡ ಕೂಡಲೇ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಕಲಬುರಗಿ ನಗರದ ಶಾಬ್ ಬಜಾರ್ ಅನ್ನೋ ಒಂದು ಏರಿಯಾದಲ್ಲಿ ಸುಮಾರು 25 ವರ್ಷ ವಯಸ್ಸಿನ ಉಮಾ ಅನ್ನುವಂಥ ಒಬ್ಬ ಮಹಿಳೆಯನ್ನು ಆಕೆಯ ಗಂಡನೇ ಆದಂತಹ ರಾಜು ಚೌರಸಿಯಾ ಅನ್ನುವಂಥ ಒಬ್ಬ ವ್ಯಕ್ತಿ ಕುತ್ತಿಗೆಗೆ ಒಂದು ಹಗ್ಗದಿಂದ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿರ್ತಾನೆ. ಪ್ರಾರಂಭದಲ್ಲಿ ಅವನಿಗೆ ಗಲಾಟೆ ಆಗಿದೆ. ಅದು ಗಲಾಟೆಗೆ ಕಾರಣ ಮಕ್ಕಳು ಆಗಿಲ್ಲ ಅನ್ನುವಂಥದ್ದು. ಸುಮಾರು 3 ವರ್ಷ ಆಗಿದೆ ಮದುವೆಯಾಗಿ, ಮಕ್ಕಳಾಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಗಲಾಟೆ ಆಗಿದೆ. ಗಲಾಟೆ ನಂತರ ಆಕೆಗೆ ಹಗ್ಗ ಬಿಗಿದು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ನಂತರದಲ್ಲಿ ಅಲ್ಲಿಂದ ಅವಳು ಮೂರ್ಛೆ ಬಿದ್ದಂಥ ಸಂದರ್ಭದಲ್ಲಿ ಗಾಡೀಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ದಾನೆ. ಆ ಹಾಸ್ಪಿಟ್ಲಿಗೆ ಬಂದಾಗ ಅದು ಬ್ರಾಡ್ ಡೆಡ್ ಅಂತ ಡಾಕ್ಟ್ರು ತಿಳಿಸಿದ ಮೇರೆಗೆ ಆ ಬಾಡಿಯನ್ನು ಅಲ್ಲೇ ಬಿಟ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಬಂದು ಮನೇಲಿದ್ದಂಥ ಇಬ್ಬರು ಮೊದಲನೇ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ನಾಪತ್ತೆ ಆಗಿದ್ದಾನೆ. ಇನ್ನು ಸಿಕ್ಕಿಲ್ಲ. ಪತ್ತೆ ಮಾಡಲಿಕ್ಕೆ ಜುರಿಸ್ಟಿಕ್ಷನಲ್ ಆಫೀಸರ್ಸು ತಂಡ ಮಾಡಿಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸರೇನೋ ತಂಡಗಳನ್ನು ಮಾಡಿ ಹುಡುಕಾಟ ನಡೆಸ್ತಾ ಇದ್ದಾರೆ. ರಾಜು ತನ್ನ 2 ಮಕ್ಕಳೊಂದಿಗೆ ಪರಾರಿಯಾಗಿದ್ದಾನೆ. ಪೊಲೀಸರವರನ್ನ ಹಿಡಿದು ತಂದೆ ತರ್ತಾರೆ. ಆದರೆ 2ನೇ ಮದುವೆ ಮಾಡಿಕೊಂಡ್ರು ಉಮಾಳಿಗೆ ಮಾತ್ರ ನೆಮ್ಮದಿ ಸಿಗಲಿಲ್ಲ. ಅವಳನ್ನ ಮರ್ಡರ್ ಮಾಡ್ತೀನಿ ಅಂದಾಗಲೇ ಎಚ್ಚೆತ್ಕೊಂಡು ಪೊಲೀಸರಿಗೆ ವಿಷಯ ತಿಳಿಸಿದ್ದಿದ್ರೆ ಅವಳು ಬದುಕ್ತಾ ಇದ್ಲೋ ಏನೋ. ಹೀಗೆ ಅಳ್ತಾ ಕೂತ್ರೆ ಹೋದವಳು ಮತ್ತೆ ಬರ್ತಾಳ.